Hello my beautiful viewers, welcome back. Yes, ಇವತ್ತಿನ ವ್ಲಾಗಲ್ಲಿ ನನ್ನ ಕಿಚನ್ ಮೇಕ್ ಓವರ್ ಹೇಗೆಲ್ಲ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಮ್ಮದಂತೂ ತುಂಬಾ ಚಿಕ್ಕದಾದಂಥ ಕಿಚನ್ ಅಂತಲೇ ಹೇಳ್ಬೋದು. ಹಾಗೆ ನಾನ್ ಮಾಡ್ಯುಲರ್ ಕಿಚನ್ ತುಂಬ ಕ್ವಿಕ್ಕಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಕಿಚನ್ ಮೇಕ್ ಓವರ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಒಂದೊಂದೇ ಈ ಕಾರ್ನರಲ್ಲಿ ಏನೇನು ಇಟ್ಟಿದೆ ಎಲ್ಲ ತೆಗೆದುಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೊಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡೆ ಅಂತಂದರೆ ನನಗೆ ಮೇಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಇಲ್ಲ ಅಂತಂದರೆ ಅಲ್ಲಿ ಜಾಗ ಇರಲ್ಲ, ಹಾಗಾಗಿ ನನಗೆ ಕಷ್ಟ ಆಗಿಬಿಡುತ್ತೆ ಅಂತ ಹೇಳಿ ಫಸ್ಟ್ ಇದ್ರ ಮೇಲೆ ಇದ್ದಿದ್ದೆಲ್ಲ ತೆಗೆದುಬಿಟ್ಟು ನಂತರ ನಾನು ವಾಲ್ಗೆಲ್ಲನ ಈ ರೀತಿಯಾಗಿ ಸ್ಕ್ರಬ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಐಟಮ್ಸ್ ಇಟ್ಬಿಟ್ರೆ ನಾವು ಈ ರೀತಿ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ, ಯಾಕಂದರೆ ತುಂಬ ಹೈಟ್ ಇದೆ, ಅದು ಸಿಗೋದಿಲ್ಲ. ಆ ರೀಸನ್ಗೋಸ್ಕರ ಈ ರೀತಿಯಾಗಿ ಮಾಡ್ಕೊಳ್ತೀನಿ. ಸಾಮಾನ್ಯವಾಗಿ ನಾನು ವಾರಕ್ಕೆ ಒಂದ್ಸಲ ಈ ರೀತಿ ಡೀಪ್ ಕ್ಲೀನ್ ಮಾಡ್ಕೊತೀನಿ. ಸೊ ಹಾಗಾಗಿ ಹೇಗೂ ಕಿಚನ್ ಮೇಕ್ ಓವರ್ ಮಾಡ್ತಿದ್ನಲ್ಲ ಅಂತ ಹೇಳಿ ಮತ್ತೆ ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿಯೊಂದು ವಿಂಡೋ, ಸ್ವಿಚ್ ಬೋರ್ಡ್ ಪ್ರತಿಯೊಂದನ್ನು ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಹಾಗಾಗಿ ಈ ರೀತಿ ಮಾಡ್ಕೊಳ್ತಾ ಇದ್ದರೆ ಎಣ್ಣೆ ಜಿಡ್ಡು, ನಾವು ಅಡುಗೆ ಮಾಡಬೇಕಾದ್ರೆ ಎಣ್ಣೆ ಜಿಡ್ಡು ಅಂತ ಏನಿರುತ್ತೆ ನೋಡಿ, ಅದೆಲ್ಲ ಸೇರಲ್ಲ. ನೀಟಾಗೇ ಕಾಣ್ತಾ ಇರುತ್ತೆ. ಕಿಚನ್ ಅಂತೂ ಯಾವಾಗ್ಲೂ ನೀಟಾಗೇ ಇರುತ್ತೆ. ಹಾಗೆ ಈ ವಾಲೆಲ್ಲ ಕ್ಲೀನ್ ಮಾಡಿದ ನಂತರ, ಅಂದರೆ ಸ್ಕ್ರಬ್ ಮಾಡಿ ಕ್ಲೀನ್ ಮಾಡಿದ ನಂತರ ನಾನಿಲ್ಲಿ LED ಸ್ಟ್ರಿಪ್ಪನ್ನು ಹಾಕೊಳ್ತಾ ಇದ್ದೀನಿ. ಯಾಕಂದರೆ ಐಟಮ್ಸ್ ಇಟ್ಟಿದ್ರೆ ಮೇಲೆ ಹತ್ತಿ ಹಾಕೋದಕ್ಕಾಗಲ್ಲ ಅಂದ್ಬಿಟ್ಟು ಈ ರೀತಿಯಾಗಿ ಮೊದಲೇ LED ಸ್ಟ್ರಿಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಮೊದಲನೇದಾಗೇ ಇಟ್ಟ ತಕ್ಷಣವೇ ಶಾಕ್ ಆಗಿಬಿಡ್ತು. ನನಗಂತೂ ಒಂಥರ ಅನ್ನಿಸ್ತು, ಎಷ್ಟು ಬೇಗ ಶಾಕ್ ಹೊಡಿತಪ್ಪ ಅದು ಅಂತ ಅನ್ನಿಸ್ತು. ಅದಾದಮೇಲೆ ಅಲ್ಲಿ ಟಚ್ ಮಾಡಿ ಇಡೋಕ್ಕೇ ಒಂಥರ ಭಯ ಆಗ್ತಾಯಿತ್ತು. ಆಮೇಲೆ ಯೋಚನೆ ಮಾಡಿ ಅದೇನಾಗಲ್ಲ ಅಂತ ಹೇಳಿ ಮತ್ತು ತುಂಬಾ ಬೇಗ ಹಾಗೆ ಸೇಫಾಗಿ ಮಾಡಿಕೊಂಡೆ. ಯಾವುದೇ ಕಾರಣಕ್ಕೂ ಸ್ವಿಚ್ ಬೋರ್ಡ್ಗೆ ಆಲ್ರೆಡಿ ಪ್ಲಗ್ ಮಾಡಿಬಿಟ್ಟು ನಂತರ ಈ ರೀತಿ ಹಾಕೋಕ್ಕೆ ಹೋಗಬೇಡಿ. ಎಲ್ಲ ನೀವು ಸ್ಟಿಕ್ ಮಾಡಿದ ನಂತರ ಪ್ಲಗ್ ಮಾಡಿ ನೋಡಿ ವರ್ಕ್ ಆಗ್ತಿದೆಯಾ ಇಲ್ಲ ಅಂತ ಹೇಳ್ಬಿಟ್ಟು. ಇಲ್ಲ ಅಂತಂದರೆ ನಂತರ ಈ ರೀತಿ ಪ್ಲಗ್ ಮಾಡ್ಕೊಂಡು ನೀವು ಹಾಕೊಳ್ಳೋಕೆ ಹೋದರೆ ನಿಜವಾಗ್ಲೂ ಶಾಕ್ ಆಗುತ್ತೆ. ಅದು ಯಾರೆಲ್ಲ LED ಸ್ಟ್ರಿಪ್ನ ಹಾಕಬೇಕು ಅಂತ ಇದ್ದೀರಾ, ದಯವಿಟ್ಟು ಇದೊಂದನ್ನು ಪಾಲಿಸಿ. ಯಾಕಂದರೆ ಮನೇಲಿ ಯಾರೂ ಇಲ್ಲದೆ ಇದ್ದಾಗ ನಾವು ಈ ರೀತಿಯಾಗಿ ಮಾಡ್ತಾಯಿರ್ತೀವಿ. ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅಂದರೂ ಸ್ವಲ್ಪ ಕೇರ್ ತೊಗೊಳ್ಳೋದು ಒಳ್ಳೆಯದು. ನಮ್ಮ ಬಗ್ಗೆ ನಾವೇ ಕೇರ್ ತೊಗೊಳ್ಬೇಕು, ಬೇರೆಯವ್ರು ಕೇರ್ ತೊಗೊಳಕ್ಕಾಗಲ್ಲ ಅಲ್ವಾ. ಹಾಗಾಗಿ ತುಂಬಾ ರಿಸ್ಕಿ ಆಯಿತು ನನಗೆ. ಕಿಚನ್ ಮೇಕ್ ಓವರಲ್ಲಿ ರಿಸ್ಕಿ ಆಗಿದ್ದು ಏನಪ್ಪ ಅಂತಂದರೆ ಈ LED ಸ್ಟ್ರಿಪ್ನ ಆ್ಯಡ್ ಮಾಡೋದು. ಆದರೂ ನೀಟಾಗಿ ಬರಲಿಲ್ಲ. ಓಕೆ, ಒಂದು ರೆಂಚಿಂಗ್ ಮಾಡ್ಕೊಂಡಿದ್ದೀನಿ. ಅಪ್ಪು ಟ್ರಿಪ್ ಹೋಗಿದ್ರು, ಅಲ್ಲಿಂದ ಬಂದ ತಕ್ಷಣ ಅವ್ರು ಮಾಡಿಕೊಡ್ತಾರೆ ಅಂತ ಹೇಳ್ಬಿಟ್ಟು ನನಗೆ ಹೇಗೆ ಬರುತ್ತೆ ಹಾಗೆ ಸ್ವಲ್ಪ ನೀಟಾಗೇ ಟ್ರೈ ಮಾಡಿಕೊಂಡು ಮಾಡಿದ್ದೀನಿ. ಅವ್ರು ಬಂದಮೇಲೆ ಮತ್ತೆ ಅದನ್ನು ನೀಟಾಗಿ ಹಾಕಿಸ್ತೀನಿ ನಾನು. ಹಾಗೆ ನಾನು ಇದಕ್ಕೆ ಡಬಲ್ ಸ್ಟಿಕ್ ಹಾಕ್ತೆ ಮತ್ತು ನಾರ್ಮಲ್ ಗಮ್ ಟೇಪ್ ಹಾಕ್ತೆ. ಏನು ಹಾಕಿದ್ರೂ ಅದು ಫಿಕ್ಸ್ ಆಗ್ತಾನೆ ಇರಲಿಲ್ಲ. ಸೊ ಎರಡೂ ಮಿಕ್ಸ್ ಮಾಡಿ ಹಾಕಿದ ಮೇಲೇ ಅದು ಸ್ಟಿಕ್ ಆಯಿತು. ಆಗ ಅನ್ನಿಸ್ತು ನನಗೆ, ನಾವು ಬರೀ ಒಂದಕ್ಕೇ ಯೋಚನೆ ಮಾಡಿ ಒಂದನ್ನೇ ತೊಗೊಬಂದು ಇಟ್ಕೊಂಡಿರ್ತೀವಿ, ಈ ರೀತಿ ಆದರೆ ಏನು ಮಾಡೋದು ಅಂತ ಹೇಳಿ. ಹಾಗೆ ಈಗ ಆನ್ಲೈನಲ್ಲಿ ಈ ರೀತಿಯಾಗಿ ಸೆಲ್ಲೋ ಟೇಪಲ್ಲೇ ಡಬಲ್ ಸೈಡ್ ಟೇಪ್ ಕೂಡ ಬರ್ತಾಯಿದೆ. ಅದು ಲಿಂಕ್ ಸಿಗಲಿಲ್ಲ ನನಗೆ. ಸಿಕ್ಕಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ತುಂಬ ಅಂದರೆ ತುಂಬಾ ಲೇಟ್ ಆಯಿತು. ಆಲ್ಮೋಸ್ಟ್ 1 hour 1.5 hour ನನಗೆ ಈ LED ಸ್ಟ್ರಿಪ್ನ ಆ್ಯಡ್ ಮಾಡೋದಕ್ಕೇ ಟೈಮ್ ತೊಗೊಳ್ತು ಅಂತ ಹೇಳ್ಬೋದು. ಬಟ್ ಔಟ್ಲುಕ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ನಾವೇನೇ ಮೇಕ್ ಓವರ್ ಮಾಡಿದ್ರು ಈ ಥರ ಲೈಟ್ ಇಲ್ಲ ಅಂದರೆ ಕಿಚನಲ್ಲಾಗಲಿ ರೂಮಲ್ಲಾಗಲಿ ಲೈಟ್ ಇಲ್ಲ ಅಂತಂದರೆ ಅದೊಂಥರ ಡಲ್ ಅಂತಲೇ ಅನಿಸ್ತಿರತ್ತೆ. ಅದರಲ್ಲೂ ನಮ್ಮ ಕಿಚನ್ ಅಂತೂ ತುಂಬಾ ಕತ್ಲೆ. ಮಧ್ಯಾಹ್ನ ಟೈಮ್ ಬಂದ್ರೂ ಕತ್ಲೆ ಥರನೇ ಇರುತ್ತೆ ನೋಡಿ. ಈ ರೀತಿಯಾಗಿ ಏನೋ ಸರ್ಕಸ್ ಮಾಡ್ಬಿಟ್ಟು ಹಾಕ್ಬಿಟ್ಟು ನನಗೆ ಅದು ಆನ್ ಮಾಡಿದ್ದು ನೋಡಿದ ತಕ್ಷಣ ಒಂಥರ ಖುಷಿ ಅನ್ನಿಸ್ಬಿಡ್ತಪ್ಪ, ನೀಟಾಗಿ ಬಂದಿದೆ ಅದು ಅಂತ ಹೇಳ್ಬಿಟ್ಟು. ಸೊ ಏನೋ ಸರ್ಕಸ್ ಮಾಡಿ ಹಾಕ್ಬಿಟ್ಟೆ. ನಂತರ ನಾನಿಲ್ಲಿ ಕೌಂಟರ್ ಟಾಪ್ನ ಡೀಪ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅಲ್ಲೆಲ್ಲ ಸ್ಟವ್ ಇಟ್ಟಿರ್ತೀವಿ, ಹಾಗಾಗಿ ಮಾಡ್ಕೊಳ್ತಾ ಇರ್ತೀನಿ. ಆದ್ರೂ ಈಗ ಮತ್ತೆ ಎಲ್ಲ ತೆಗೆದಿಟ್ಟಿದ್ದೀನಲ್ಲ ಅಂತ ಹೇಳ್ಬಿಟ್ಟು ನೀಟಾಗಿ ಸ್ಕ್ರಬ್ ಮಾಡಿಬಿಟ್ಟು ಈ ರೀತಿಯಾಗಿ ನೀಟಾಗಿ ಡೀಪ್ ಕ್ಲೀನ್ ಮಾಡಿದ ನಂತರ ನಾನಿಲ್ಲಿ ಎಲ್ಲ ಅರೇಂಜ್ ಮಾಡಿಕೊಂಡೆ. ತುಂಬಾ ನೀಟಾಗಿ ಕಾಣುತ್ತೆ. ನಾವು ಡೀಪ್ ಕ್ಲೀನ್ ಮಾಡಿದಾಗಂತೂ ಮನೆ ನೋಡೋದಕ್ಕೆ ಒಂಥರ ಖುಷಿ ಅನಿಸುತ್ತೆ. ಹಾಗೆ ನಮ್ಮ ಮನಸ್ಸಿಗೂ ಸಹ ಒಂಥರ ಹ್ಯಾಪಿನೆಸ್ ಸಿಗುತ್ತೆ. ಸೊ ನನಗೆ ಇತ್ತೀಚೆಗೆ ಅಂದರೆ ಒಂದು 5-6 ವರ್ಷದಿಂದ ಅಷ್ಟೇ ನಾನು ಈ ರೀತಿಯಾಗಿ ಡೀಪ್ ಕ್ಲೀನ್ ಮಾಡೋದು ಇದೆಲ್ಲ ಕಲ್ತ್ಕೊಂಡಿದ್ದು. ಮುಂಚೆ ನಾನು ಮದುವೆ ಆದ ಸಮಯದಲ್ಲಿ ಅಷ್ಟಾಗಿ ನನಗೇನು ಗೊತ್ತೇ ಇರಲಿಲ್ಲ. ಯಾಕಂದರೆ ನನಗೆ 10th ಸ್ಟ್ಯಾಂಡರ್ಡ್ ಓದಬೇಕಾದ್ರೆ ಮದುವೆ ಆಗಿತ್ತು.
ಆಗ ಇಷ್ಟೊಂದೆಲ್ಲ ನಂಗೆ ನಾಲೆಡ್ಜ್ ಇರಲಿಲ್ಲ ಕ್ಲೀನಿಂಗ್ ಬಗ್ಗೆ, ಅಥವಾ ಏನೇ ಆಗಲಿ ಅಷ್ಟು ನಾಲೆಡ್ಜ್ ಇರಲಿಲ್ಲ ಅಂದ್ಕೊಳ್ತೀನಿ. ನನಗೇನೆ ಈಗ ಫೀಲ್ ಆಗುತ್ತೆ, ಅಥವಾ ನಾನು ಅವಾಗ ಆ ಥರ ಅಷ್ಟೊಂದೆಲ್ಲ ಇದ್ರೂ ನಾನು ಆ ಥರ ಇಟ್ಕೋತಿದ್ದೆ ಅಲ್ವಾ ಅಂತ ಇವಾಗ ಅನಿಸ್ತಿದೆ. ಅದರಲ್ಲೂ ನಾನು ಈ ರೀತಿಯಾಗಿ ಕಿಚನ್ ಮೇಕ್ ಓವರ್ ಮಾಡ್ಬೇಕಾದ್ರೆ ತುಂಬ ನೆನಪಾಯ್ತು. ಅವಾಗ ಅದಿತ್ತಲ್ವ, ನಾನು ಹಿಂಗೆ ಇಟ್ಕೋಬೋದಿತ್ತಲ್ವಾ ಅಂತ ಈಗ ಯೋಚನೆ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಪಕ್ಕದಲ್ಲಿ ಈ ಸ್ಟವ್ ಪಕ್ಕ ಈ ರೀತಿಯಾಗಿ ರ್ಯಾಕನ್ನು ತರಿಸಿದ್ದೆ. ಅದು ತುಂಬ ದಿನದಿಂದ ಇದೆ, ಆಲ್ಮೋಸ್ಟ್ 1 ಇಯರಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಇಲ್ಲಿ ಥರ್ಮೋಕೋಲಿನ್ ಶೀಟ್ ಬರುತ್ತಲ್ವ, ಅಂದರೆ ಏನಾದರೂ ಬಟ್ಟೆ ತೊಗೊಂಡೋದಾಗ ಅದರೊಳಗಡೆ ಥರ್ಮೋಕೋಲಿನ್ ಶೀಟ್ ಹಾಕಿ ಕೊಟ್ಟಿರ್ತಾರೆ, ಸ್ಪಾಂಜ್ ಥರ ಶೀಟ್ ಬರುತ್ತಲ್ಲ ಆ ಥರದ್ದು. ಅದನ್ನು ಹಾಕ್ಬಿಟ್ಟು, ಅಂದರೆ ಈ ಎಣ್ಣೆ ಇದೆಲ್ಲ ಇರ್ತೀವಲ್ಲ ಜಿಡ್ ಬರಲ್ಲ ಅಂತ ಹೇಳ್ಬಿಟ್ಟು, ಹಾಗೆ ಅದನ್ನು ವಾಶ್ ಕೂಡ ಮಾಡ್ಕೊಳ್ಬೋದು. ನಾರ್ಮಲ್ ನಾವು ಪಾತ್ರೆ ತೊಳಿತೀವಲ್ಲ ಸ್ಕ್ರಬ್ಬರ್, ಅದರಲ್ಲಿ ವಾಶ್ ಮಾಡಿದ್ರೆ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಅದು. ಹಾಗೆ ಈ ರೀತಿಯಾಗಿ ಎಲ್ಲದನ್ನು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡೆ. ಆಯಿಲ್ ಬಾಟಲ್ ಕೂಡ ನಾನು ವಾಶ್ ಮಾಡಿನೇ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ನೀಟಾಗಿ ಎಲ್ಲ ಅರೇಂಜ್ ಮಾಡಿ, ಹಾಗೆ ಒಂದು ಸ್ವಲ್ಪ ಮನಿ ಪ್ಲ್ಯಾಂಟನ್ನು ಯಾವಾಗಲೂ ನಾನು ಕಿಚನಲ್ಲಿ ಇಟ್ಟಿರ್ತೀನಿ. ಅದು ಒಂದೊಂದೇ ಎಲೆ ಬರುತ್ತೆ, ಒಂದು ಎಲೆ ಡ್ರೈ ಆಗುತ್ತೆ, ಆ ಥರ ಆಗ್ತಿದೆ. ತುಂಬ ದಿನದಿಂದ ಆ ಥರ ಆಗ್ತಿದೆ, ಯಾಕೆ ಅಂತ ಗೊತ್ತಿಲ್ಲ. ನೋಡಿ, ಅದೊಂದು ಎಲೆ ಚಿಗುರಿದೆ. ನೆಕ್ಸ್ಟ್ ಇನ್ನೊಂದು 3-4 ವಾರ ಅಂತನ್ನುವಾಗ ಹಿಂದೆ ಇರೋದು ಯಾವುದಾದ್ರೂ ಒಂದು ಎಲೆ ಡ್ರೈ ಆಗಿಬಿಡುತ್ತೆ. ಸೊ ನನಗೂ ಜಾಸ್ತಿ ಉದ್ದ ಬೆಳ್ಸೋಕ್ಕೆ ಇಷ್ಟ ಇಲ್ಲ ಕಿಚನಲ್ಲಿ, ಅಷ್ಟೇ ಇರಲಿ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆಗ್ತಾಯಿದ್ದೀನಿ. ಈ ಸ್ಪೈಸಸ್ ಬಾಕ್ಸ್ ಎಲ್ಲ ನಾನು ಮುಂಚೆನೇ ತೊಗೊಂಡಿದ್ದೆ. ಅಂದರೆ ನಾವು ಒಂದ್ಸಲಿ ಡಿಮಾರ್ಟ್ ಹೋಗಿದ್ದೆ, ಆಗ ಇದು 100 ರೂಪೀಸ್ಗೆ 4 ಪೀಸ್ ಏನೋ ಸಿಗ್ತಾಯಿತ್ತು. ಸೊ ಚೆನ್ನಾಗಿದೆ ಅನಿಸ್ತು. ಎಲ್ಲ ಗ್ಲಾಸ್ ಐಟಮ್ಸ್ ತುಂಬಾ ಚೆನ್ನಾಗಿತ್ತು. ಅದು 4 ಪೀಸ್, ಅಂದರೆ 1 ಸೆಟ್ ತೊಗೊಂಡಿದ್ದೆ, 4 ಪೀಸ್ ಬಂದಿತ್ತು. ಸೊ ಅದರಲ್ಲಿ ನಾನು ಈ ಸ್ಪೈಸಸ್ನ ಹಾಕಿಡ್ತಾ ಇದ್ದೀನಿ. ಲವಂಗ, ಚಕ್ಕೆ, ಏಲಕ್ಕಿ ಈ ಥರದ್ದೆಲ್ಲ ಹಾಕಿ ಇಟ್ಕೊಳ್ತಾ ಇದ್ದೀನಿ. ನಂತರ ಈ ಕಾರ್ನರ್ ರ್ಯಾಕ್ ನಾನು ಏನು ತರಿಸಿದ್ದೆ ಅದನ್ನು ಈ ರೀತಿಯಾಗಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಪರ್ಫೆಕ್ಟಾಗಿ ಫಿಕ್ಸ್ ಆಗ್ತಾ ಇದೆ ನನಗೆ ಆ ಕಾರ್ನರ್ ರ್ಯಾಕ್ ಅಂತೂ. ಸೊ ಅದ್ರ ಪಕ್ಕ ನಾನಿಲ್ಲಿ ಸ್ಟವ್ನ ಇಟ್ಕೊಂಡಿದ್ದೀನಿ. ನನಗೆ ಆ ಜಾಗ ತುಂಬಾ ಚೆನ್ನಾಗಿ ಅರೇಂಜ್ ಆಯಿತು. ಸೊ ನಾನಲ್ಲಿ ಆ ಕಾರ್ನರ್ ರ್ಯಾಕ್ ಈ ರೀತಿಯಾಗಿ, ಈ ಏನಾದರೂ ನಾವು ಕ್ಯಾರಿ ಬ್ಯಾಗ್ ತರ್ತೀವಲ್ವಾ, ಬಟ್ಟೆ ಅಂಗಡಿಲಾದರೂ ಥರ ಪೇಪರಲ್ಲಿ ಕ್ಯಾರಿ ಬ್ಯಾಗ್ ಮಾಡಿಕೊಡ್ತಾರಲ್ವ, ಸ್ವಲ್ಪ ತಿಕ್ಕಾಗಿರುತ್ತೆ ಅದು. ಅದನ್ನು ಈ ರೀತಿಯಾಗಿ ಶೇಪ್, ಕಾರ್ನರ್ ರ್ಯಾಕ್ ಏನು ಶೇಪ್ ಇದೆ ಆ ರೀತಿಯಾಗಿ ಕಟ್ ಮಾಡಿಬಿಟ್ಟು ಇಟ್ಬಿಟ್ಟು ಅದ್ರ ಮೇಲೆ ನಾನು ಈ ಸೆರಾಮಿಕ್ ಐಟಮ್ಸ್, ಹಾಗೆ ಗ್ಲಾಸ್ ಐಟಮ್ಸ್, ಜ್ಯೂಸ್ ಜಾರ್ ಈ ಥರದ್ದೆಲ್ಲ ನಾನು ಇಲ್ಲಿ, ಜ್ಯೂಸ್ ಜಾರ್ ಮೀನ್ಸ್ ಜ್ಯೂಸ್ ಜಗ್ಗೆಲ್ಲ ಬರುತ್ತಲ್ವಾ, ಸರ್ವಿಂಗ್ ಜಗ್, ಆ ಥರದ್ದೆಲ್ಲ ನಾನು ಅಲ್ಲಿ ಅರೇಂಜ್ ಮಾಡಿಕೊಂಡೆ. ನಂತರ ನೋಡಿ, ನಾನು ಈ ರ್ಯಾಕ್ ಏನು ತರಿಸಿದ್ದೆ ಅದು ಅಪ್ಪು ನೈಟೇ, ಅವರು ಟ್ರಿಪ್ ಹೋಗಬೇಕು ಅಂತ ಹೇಳಿಬಿಟ್ಟು ನೈಟೇ ಬೇಗ ಫಿಕ್ಸ್ ಮಾಡಿ ಕೊಟ್ಬಿಟ್ರು. ಸೊ ಹಾಗಾಗಿ ನಾನು ಬೆಳಗ್ಗೆ ಎದ್ದು ನೀಟಾಗಿ ಕ್ಲೀನ್ ಮಾಡಿ, ತುಂಬಾ ಈಸಿಯಾಗಿ ಸ್ಕ್ರೂ ಕೊಟ್ಟಿರ್ತಾರೆ. ನಾರ್ಮಲ್ ಸ್ಕ್ರೂನ ಟೈಟ್ ಮಾಡಿಕೊಂಡ್ರೆ ಆಯಿತು. ಅಂದರೆ ಇದನ್ನು ಹೋಲ್ ಕೂಡ ಮಾಡಿರ್ತಾರೆ, ಅದಕ್ಕೆ ಸ್ಕ್ರೂ ಹಾಕ್ಬಿಟ್ಟು ಟೈಟ್ ಮಾಡ್ಕೊಂಡ್ರೆ ಆಯಿತು. ತುಂಬಾ ಈಸಿ, ಹೆಣ್ಮಕ್ಳು ಕೂಡ ಮಾಡ್ಕೊಳ್ಬೋದು. ಅವ್ರು ಮಾಡ್ಬೇಕಾದ್ರೆ ಅನ್ನಿಸ್ತು ನಾನೇ ಮಾಡ್ಕೊಬೋದಿತ್ತಲ್ವ ಅಂತ ಹೇಳಿ, ಆದ್ರೂ ತಲೆ ಹೊಡಬೇಕಲ್ವ ನಮಗೆ ಹೆಣ್ಮಕ್ಳಿಗೆ ಆ ಥರದ ವಿಷಯಗಳಲ್ಲಿ. ಹಾಗಾಗಿ ಅವ್ರ ಹತ್ರ ಮಾಡಿಸೋದು ಒಳ್ಳೆಯದು ಅನ್ನಿಸ್ತು. ನೆಕ್ಸ್ಟು ನಾನು ಇಲ್ಲಿ ಸ್ಪೈಸಸ್ ಅಥವಾ ಕಾಳುಗಳನ್ನು ಹಾಕಿಡೋಕ್ಕೆ ಈ ರೀತಿ ಬಾಕ್ಸ್ಗಳನ್ನೆಲ್ಲ ವಾಶ್ ಮಾಡಿಟ್ಟಿದ್ದೆ. ಅದು ಡ್ರೈ ಆಗಿತ್ತು, ಆದರೂ ಏನೋ ಮನಸ್ಸಿಗೆ ಸಮಾಧಾನ ಇರಲ್ಲ, ಕಾಳುಗಳೆಲ್ಲ ಹಾಕ್ತೀವಲ್ವ, ಸೊ ಕೆಟ್ಟೋಗ್ಬಿಟ್ರೆ ಅನ್ನೋ ರೀತಿಯಾಗಿ ಎಲ್ಲ ಇನ್ನೊಂದ್ಸಲಿ ಬಟ್ಟೆಯಲ್ಲಿ ಹೊರಿಸ್ಬಿಟ್ಟು ನೀಟಾಗೆಲ್ಲ ಇಟ್ಬಿಟ್ಟು ನಂತರ ನಾನು ಅದಕ್ಕೆ ಅದಕ್ಕೆಲ್ಲ ನಾನು ಕಾಳುಗಳನ್ನ ಹಾಕೊಳ್ತಾ ಇದ್ದೀನಿ. ಇದಂತೂ ನಂಗೆ ತುಂಬಾ ಇಷ್ಟ ಆಯಿತು. ಹೇರ್ ಟೈಟ್ ಕಂಟೈನರ್ ಅಂತಲೇ ಹೇಳ್ಬೋದು. ಇದು ತುಂಬಾ ಟೈಟಾಗಿತ್ತು, ಅದು ಕ್ಯಾಪ್ಸ್ಗಳಂತೂ ಚೆನ್ನಾಗಿತ್ತು. ನಾನು ಮುಂಚೆ ಈ ರೀತಿಯಾಗಿ ಕಾಳುಗಳನ್ನೆಲ್ಲ ಹೊರಗಡೆ ಇಡ್ತಾ ಇರಲಿಲ್ಲ, ಈ ರೀತಿ ಬಾಕ್ಸ್ಗೆ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಳ್ತಾ ಇದ್ದೆ. ಯಾಕಂದರೆ ಹುಳ ಆಗೋದು ಆ ಥರದ್ದೇನೂ ಆಗಲ್ಲ ಅಂತ ಹೇಳ್ಬಿಟ್ಟು ಫ್ರಿಜ್ಜಲ್ಲಿ ಇಡ್ತಾಯಿದ್ದೆ. ಹಾಗೆ ನಾನು ಈ ಥರ ಬಾಕ್ಸ್ಗಳನ್ನ ಇಟ್ಕೊಳ್ಳೋಕ್ಕೆ ನಮ್ಮ ಮನೇಲಿ ಯಾವುದೇ ರೀತಿಯ ರ್ಯಾಕ್ ಇರಲಿಲ್ಲ. ನಮ್ಮದು ರೆಂಟೆಡ್ ಹೌಸ್ ಆಗಿರೋದ್ರಿಂದ ಜಾಸ್ತಿ ರ್ಯಾಕ್ಗಳೆಲ್ಲ ಅಲ್ಲೆಲ್ಲ ಏನು 2 ಸ್ಟೆಪ್ಸ್ ಅಷ್ಟೇ ಇತ್ತು. ಅಲ್ಲಿ ನನ್ನ ಪಾತ್ರೆಗಳನ್ನ ಇಟ್ಕೊಳ್ತಾ ಇದ್ದೆ, ಮತ್ತು ಈ ಸ್ಟೀಲ್ ಬಾಕ್ಸ್ಗಳನ್ನ ಅಲ್ಲೇ ಇಟ್ಕೋಬೇಕಾಯಿತು. ಹಾಗಾಗಿ ನನಗೆ ಜಾಗ ಸಾಕಾಗ್ತಾ ಇರಲಿಲ್ಲ ಕಾಳುಗಳನ್ನ ಇಟ್ಕೊಳ್ಳೋದಕ್ಕೆ. ಫ್ರಿಜ್ಜಲ್ಲಿ ಅರೇಂಜ್ ಮಾಡ್ಕೊಂಡಿದ್ದೆ. ಈಗ ಈ ರೀತಿಯಾಗಿ ರ್ಯಾಕ್ ತಂದಿರೋದಕ್ಕೆ ಕಾಳುಗಳನ್ನೆಲ್ಲ ಹಾಕಿ, ಹಾಗೆ ಅದರಲ್ಲಿ ಹುಳ ಆಗಬಾರ್ದು ಅಂತ ಹೇಳ್ಬಿಟ್ಟು ಒಂದೊಂದು ಬೇ ಲೀವ್ನ ಹಾಕಿ ಇಡ್ತಾ ಇದ್ದೀನಿ. ಬೇ ಲೀವ್ ಹಾಕಿಡೋದ್ರಿಂದ ಯಾವುದೇ ರೀತಿಯ ಹುಳಗಳಾಗಲಿ ಆ ಥರದ್ದೇನೂ ಆಗಲ್ಲ. ನಾನು ತುಂಬ ದಿನದಿಂದ ಅದನ್ನು ಅಬ್ಸರ್ವ್ ಮಾಡಿದ್ದೀನಿ, ಯಾವುದೇ ರೀತಿಯ ಹುಳಗಳು ಆಗಲ್ಲ. ಹಾಗೆ ರವೆನ ಕೂಡ ಹುರಿದು ಇಟ್ಕೊಳ್ಳೋದ್ರಿಂದ ನಮಗೆ ಹುಳಗಳು ಬರೋದಿಲ್ಲ. ಸೊ ರವೆ ಎಲ್ಲ ಆಲ್ಮೋಸ್ಟ್ ಹುರಿದು ಬಾಕ್ಸ್ಗಳಲ್ಲಿ ಹಾಕಿ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಅದನ್ನೇ ಮತ್ತೆ ಇದಕ್ಕೆ ಹಾಕಿಬಿಟ್ಟು
ಈ ರೀತಿಯಾಗಿ ಅರೇಂಜ್ ಮಾಡಿಕೊಂಡೆ. ಹಾಗೆ ಪ್ಲೈನಾಗಿ ಕಾಣಿಸ್ತಿತ್ತು ಅದು ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ನೋಡಿ ಚಿಕ್ಕ ಚಿಕ್ಕದು ಆರ್ಟಿಫಿಷಿಯಲ್ದು ಪ್ಲ್ಯಾಂಟ್ಸ್ದು ಇದು ಬರುತ್ತಲ್ವ, ಅದನ್ನೆಲ್ಲ ಆರ್ಟಿಫಿಷಿಯಲ್ ಶೋ ಪೀಸಸ್ನೆಲ್ಲ ಇದಕ್ಕೆ ಹಾಕ್ತಾ ಇದ್ದೀನಿ. ನಂತರ ನಾನಿಲ್ಲಿ ನಾನು ಏನು ಸಿಂಪಲ್ ಸ್ಟಿಕ್ಸ್ ತರಿಸ್ತಿದ್ದೆ ನೋಡಿ, ಅದನ್ನು ಸ್ಟಿಕ್ ಮಾಡೋಣ ಅಂತ ತುಂಬಾ ಟ್ರೈ ಮಾಡಿದೆ. ಹಾಗೆ ಮಾಡೋಣ ಹೀಗಿಡೋಣ ಅಂತ ಹೇಳ್ಬಿಟ್ಟು ಅದಂತ ಅದು ಯಾವ ಇದಕ್ಕೂ ಸೆಟ್ಟೇ ಆಗ್ತಿಲ್ಲ. ಅಷ್ಟು ಸ್ವಲ್ಪ ಏನೋ ಒಂಥರ ಕನ್ಸಿಸ್ಟೆಡ್ ಆಗಿತ್ತು ಆ ಜಾಗ ಅಂತೂ. ಏನು ಹಾಕೋದಕ್ಕೂ ಸೂಟ್ ಆಗ್ತಿರ್ಲಿಲ್ಲ ಅನಿಸ್ತು. ಬಟ್ ಹಾಗೆ ಪ್ಲೈನ್ ಆಗಿಬಿಟ್ರು ಅದೇನೋ ಒಂಥರ ಚೆನ್ನಾಗಿ ಕಾಣ್ತಾ ಇರಲಿಲ್ಲ. ಸೊ ಹೇಗೆ ಬರುತ್ತೋ ನೋಡೋಣ ಅಂತ ಹೇಳ್ಬಿಟ್ಟು ಹಾಗೆ ಅರೇಂಜ್ ಮಾಡಿದೆ. ನನಗೇನೋ ಇದು ಅದೊಂದು ಇಷ್ಟ ಆಗಲಿಲ್ಲ. ಆದರೂ ಒಂದು 3-4 ಸತಿ ಚೇಂಜ್ ಮಾಡೋಣ ಅಂತ ಥಿಂಕ್ ಮಾಡಿದ್ರು ಪರವಾಗಿಲ್ಲ ಬಿಡು ಇರಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಾಕ್ಬಿಟ್ಟೆ. ಅವ್ರು ಕೊಟ್ಟಿದ್ದೆ ಒಂದು ಡಿಸೈನ್, ನಾನು ಮಾಡಿದ್ದೆ ಒಂದು ಡಿಸೈನ್ ಅನ್ನೋ ಥರ ಆಗೋಗ್ಬಿಡ್ತು. ಅದು ಪರವಾಗಿಲ್ಲ, ಅದು ಒಂಥರ ಚೆನ್ನಾಗಿದೆ ಅಂತ ಹೇಳಿ ಹಾಗೆ ಬಿಟ್ಬಿಟ್ಟೆ. ಈ ಕಿಚನ್ ಮೇಕ್ ಓವರ್ ಮಾಡ್ಕೋಬೇಕು ಅಂತ ಅನ್ನೋದು ತುಂಬ ದಿನದಿಂದ ನನ್ನ ಡ್ರೀಮ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಆಲ್ಮೋಸ್ಟ್ ನಾನು ಟೈಮ್ನ ಕಿಚನಲ್ಲೇ ಕಳೀತಾ ಇರ್ತೀನಿ. ಆ ರೀತಿ ಇದ್ದಾಗ ನಮಗೆ ಅಂದರೆ ನಾವು ಯಾವ ಜಾಗದಲ್ಲಿ ಇರ್ತೀವೋ ಆ ಜಾಗ ತುಂಬ ಕಲರ್ಫುಲ್ಲಾಗಿ ನೀಟಾಗಿದ್ದರೆ ಒಂಥರ ಖುಷಿ ಕೊಡುತ್ತಲ್ವ. ಹಾಗಾಗಿ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ, ಬಟ್ ಆಗ್ತಾನೆ ಇರಲಿಲ್ಲ ಮಾಡ್ಕೊಳ್ಳೋದಕ್ಕೆ. ಏನಾದರೂ ಒಂದು ತರಿಸಿದ್ರೆ ಒಂದು ತರಿಸ್ತಾ ಇರಲಿಲ್ಲ. ಹಾಗಾಗಿ ಈ ರೀತಿಯಾಗಿ ಒಂದಿರಲಿ ಇಲ್ಲದೆ ಇರಲಿ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ. ಒಂಥರ ಖುಷಿ ಕೊಡ್ತಾ ಆಮೇಲೆ ನನಗೆ ಅದೇ ಫೀಲಿಂಗ್ ಅದೇನೋ ಚೆನ್ನಾಗಿಲ್ಲ ಅಂತ ಅನ್ನಿಸ್ತಾ ಇತ್ತು. ಆದರೂ ಏನೂ ಮಾಡೋಕ್ಕಾಗಲ್ಲ, ತೆಗೆಯೋದಕ್ಕೂ ಬರೋಲ್ಲ, ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಬಿಟ್ಬಿಟ್ಟೆ ಹಾಗೇ. ನಂತರ ನಾನಿಲ್ಲಿ ಪ್ಲೈನಾಗಿ ಬಿಟ್ಟಿದ್ದರಿಂದ ಚೆನ್ನಾಗಿ ಕಾಣ್ತಿರ್ಲಿಲ್ಲ. ಹಾಗಾಗಿ ನಮ್ಮನೇಲಿ ಈ ರೀತಿಯಾಗಿ ಒಂದು ಗ್ರೀನ್ ಅಂದರೆ ಗ್ರಾಸ್ ಊರಲ್ಲಿ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ತರಿಸಿದ್ದು. ನಾವು ಬುದ್ಧನ್ನ ತರಿಸಿದ್ವಿ, ಅದ್ರ ಹಿಂದೆ ಈ ರೀತಿಯಾಗಿ ಮಾಡ್ಕೊಂಡಿದ್ವಿ. ಊರಲ್ಲಿ ಒಂದು ಎಕ್ಸ್ಟ್ರಾ ಇತ್ತು, ಅದನ್ನು ಇಲ್ಲಿಗೆ ತಗೊಬಂದಿದ್ದೆ. ಅದೇ ಇಲ್ಲಿಗೆ ಯೂಸ್ ಆಯಿತು ನೋಡಿ, ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಅದು. ಜಸ್ಟ್ ನಾನು ಹುಕ್ ಬರುತ್ತಲ್ವ ಅದನ್ನು ಸ್ಟಿಕ್ ಮಾಡಿಬಿಟ್ಟು ಅದನ್ನು ಹ್ಯಾಂಗ್ ಮಾಡಿದೆ ಅಷ್ಟೇ. ತುಂಬಾ ಚೆನ್ನಾಗಿ ಫಿಕ್ಸ್ ಆಯಿತು ನೋಡಿ. ಈ ರೀತಿಯಾಗಿ ಫಿಕ್ಸ್ ಮಾಡಿಕೊಂಡೆ, ಚೆನ್ನಾಗಿ ಫಿಕ್ಸ್ ಆಯಿತು. ಆದರೆ ನನಗಿಲ್ಲಿ ಬೇಜಾರಾಗಿದ್ದೇನೆಂದರೆ ನಾನು ಸ್ಪ್ಯಾಚುಲಸ್ ತರಿಸಿದ್ನಲ್ವ ಅದನ್ನು ಹ್ಯಾಂಗ್ ಮಾಡೋದಕ್ಕೆ ಅವ್ರು ಹೋಲ್ ಮಾಡಿನೇ ಕೊಟ್ಟಿಲ್ಲ. ಸೊ ಅಪ್ಪು ಇದ್ದಿದ್ರೆ ಅದನ್ನ ಹೋಲಾದರೂ ಮಾಡ್ತಾಯಿದ್ರು. ಅಪ್ಪು ಬೇರೆ ಟ್ರಿಪ್ ಹೋಗಿದ್ರು, ನಾನು ಬೈಕೋತಾ ಇದ್ದೆ ಇವಾಗಲೂ ಟ್ರಿಪ್ ಹೋಗ್ಬೇಕಾ ಇವರು ಅಂತ ಹೇಳಿ. ನಂತರ ನಾನಿಲ್ಲಿ ಅದಕ್ಕೆ ಏನೋ ಒಂದು ಹಾಗೆ ಹೀಗೆ ಮಾಡಿಬಿಟ್ಟು ಅದನ್ನು ಹುಕ್ ಇಲ್ಲದೆ ಹೋಲ್ ಇಲ್ಲದೆ ಇರೋ ಕಾರಣ ಹೇಗೋ ಮಾಡಿಬಿಟ್ಟು ಹ್ಯಾಂಗ್ ಮಾಡಿದೆ. ಇನ್ನೊಂದು 4-5 ಪೀಸ್ ಇದೆ, ಅದನ್ನು ಅಪ್ಪು ಬಂದಮೇಲೆ ಅದಕ್ಕೆ ಹೋಲ್ ಮಾಡಿಬಿಟ್ಟು ನಂತರ ಹ್ಯಾಂಗ್ ಮಾಡೋಣ ಅಂತ ಹೇಳಿ ಒಂದು 3-4 ಅಷ್ಟೇ ಮಾಡಿಕೊಂಡೆ ಅಂದ್ಕೊಳ್ತೀನಿ. ನೋಡಿ ಏನೇನೋ ಸರ್ಕಸ್ ಮಾಡಿ ಹಾಕ್ಕೊಳ್ಬಿಟ್ಟೆ ಅದನ್ನು. ಬಟ್ ಖಾಲಿ ಬಿಡೋಕ್ಕೆ ಆಲ್ರೆಡಿ ನಾನು ಅರ್ಧ ವೀಡಿಯೋ ಮಾಡ್ಕೊಳ್ಬಿಟ್ಟಿದ್ದೀನಿ. ಈಗ ನೋಡಿದ್ರೆ ಈ ರೀತಿಯಾಗಿ ಆಗಿದೆ, ಅದನ್ನು ಬಿಡೋಕ್ಕೂ ಆಗಲ್ಲ. ಆ ರೀತಿಯಾಗಿ ಏನೋ ಒಂದು ಯೋಚನೆ ಮಾಡ್ಕೊಂಡೆ. ಆದರೆ ನನಗೆ ಅನಿಸಿದ್ದೇನೆಂದರೆ ನಮ್ಮ ಕಿಚನ್ಗೆ ಇದನ್ನು ಹಾಕಿದ ಮೇಲೆ ಒಂದು ಸ್ವಲ್ಪ ಲುಕ್ ಬಂತು ಅನ್ನಿಸ್ತು. ಅದಕ್ಕೂ ಮುಂಚೆ ಏನೋ ಪ್ಲೇನಾಗಿತ್ತು ಅನಿಸ್ತಾ ಇತ್ತು. ಬಟ್ ಈ ಮ್ಯಾಟ್ ಏನಿದೆ ನೋಡಿ ಅದನ್ನು ಹಾಕಿದ್ಮೇಲೆ ನಮ್ಮ ಕಿಚನ್ಗೆ ಒಂದು ಸ್ವಲ್ಪ ಲುಕ್ ಬಂದಿದ್ದು. ಹಾಗೆ ಸೈಡಲ್ಲಿ ಈ ರೀತಿ ಗ್ಲಾಸ್ ಹಾಕೋಣ, ಅದನ್ನು ಹಾಕೋಣ, ಇದನ್ನು ಏನೇನೋ ಯೋಚನೆ ಮಾಡಿದೆ. ಯಾವುದು ಚೆನ್ನಾಗಿ ಕಾಣ್ತಿರ್ಲಿಲ್ಲ. ಎಲ್ಲ ತೆಗ್ದು ನಾರ್ಮಲಾಗಿ ಅರೇಂಜ್ ಮಾಡಿಬಿಟ್ಟು ಇಷ್ಟು ಮಾತ್ರ ಹಾಕಿಬಿಟ್ಟು ಬಿಟ್ಬಿಟ್ಟೆ. ಇನ್ನೊಂದು 2 ಸ್ಪ್ಯಾಚುಲಸ್ ಇದೆ, ಅದನ್ನು ಹೋಲ್ ಮಾಡಿಬಿಟ್ಟು ಅಪ್ಪು ಬಂದಮೇಲೆ ಹಾಕಿದ್ರೆ ಅದೊಂದು ಸ್ವಲ್ಪ ನೀಟಾಗಿ ಬರುತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಆದೆ. ಹಾಗೆ ಕೆಳಗಡೆ ಈ ರೀತಿಯಾಗಿ ಎದ್ದೊಳ್ತಾ ಇತ್ತು. ಅದಕ್ಕೂ ಸಹ ಸೈಡಲ್ಲಿ 2 ಹುಕ್ಕನ್ನು ಹಾಕಿಬಿಟ್ಟು ಅದನ್ನು ಫಿಕ್ಸ್ ಮಾಡಿ ನೋಡ್ತಾ ಇದ್ದೀನಿ ಹೇಗೆ ಕಾಣ್ತಿದೆ. ನನಗೆ ಏನಾದರೂ ಒಂದು ಇಟ್ಬಿಟ್ರೆ ನೆಕ್ಸ್ಟ್ ಅದನ್ನು ನೋಡಬೇಕು, ಚೆನ್ನಾಗಿ ಕಾಣ್ತಿದೆ ಅಂದರೆ ಮಾತ್ರ ಅದನ್ನು ಇಡ್ತೀನಿ, ಇಲ್ಲಾಂದರೆ ಅದನ್ನು ತೆಗೆದಿಟ್ಬಿಡ್ತೀನಿ. ಆ ಥರ ಮಾಡ್ಕೊಳ್ತೀನಿ. ನಂತರ ಇದು ವಿಂಡೋ ಖಾಲಿ ಅನ್ನಿಸ್ತಾ ಇತ್ತು. ಅಲ್ಲಿಗೆ ಈ ಥರ ಒಂದು ಎಲೆಗಳದ್ದು ಈ ಥರ ಇತ್ತು ಆರ್ಟಿಫಿಷಿಯಲ್ದು, ಅದನ್ನು ಹಾಕೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದೆ. ಹಾಕಿದೆ ಕೂಡ. ಆಮೇಲೆ ನನಗೇನೆ ಅದು ಒಂಥರ ಜಾತ್ರೆ ಅನ್ನಿಸ್ಬಿಡ್ತು. ಅದನ್ನು ತೆಗೆದೆಸ್ಬಿಟ್ಟು ನಂತರ ಮುಂದಿನ ಕೆಲಸನ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಅವಾಗ ಅಂದ್ಕೊಂಡೆ ಏನೇನೋ ಮಾಡ್ತೀವಿ, ಏನೇನೋ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಹಾಗೆ ಮುಂದುವರಿಸಿದೆ. ಏನೇನೋ ಸರ್ಕಸ್ ಮಾಡ್ತೀನಿ. ಹಾಗೆ ನಮ್ಮದು ತುಂಬಾ ಚಿಕ್ಕ ಪ್ಲೇಸ್ ಕಿಚನ್ ಅಂತಲೂ ಎಲ್ಲಿ ಬೀಳ್ತೀನೋ ಅನ್ನೋ ಭಯ ಕೂಡ ಜಾಸ್ತಿ ಆಗ್ತಾಯಿತ್ತು ನನಗೆ. ನೋಡಿ ಹಾಕೋದು ಬಂದ್ಬಿಟ್ಟು ನೋಡೋದು, ನಂತರ ಅಯ್ಯೋ ಚೆನ್ನಾಗಿಲ್ಲ ಅನ್ನೋದು, ತೆಗ್ದಿಸೋದು, ಇದೇನೇ ಮಾಡ್ಕೊಳ್ತಾ ಇದ್ದೆ ಯಾವಾಗಲೂ. ನಾನು ಸುಮಾರು ಏನಿಲ್ಲ ಅಂದರೂ ನಾನು
ಒಂದೂವರೆ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ದು. ನನಗೆ ಇದು ಕಂಪ್ಲೀಟ್ ಕಿಚನ್ ಮೇಕೋವರ್ ಕಂಪ್ಲೀಟ್ ಆಗೋದಕ್ಕೆ 7:30 ಆಗೋಯ್ತು. ನನಗೆ ಅದೇ ಶಾಕ್ ಆಯಿತು, ಇಷ್ಟು ಸಿಂಪಲಾಗಿ ಮಾಡಿಕೊಂಡ್ರೆ ಎಷ್ಟು ಟೈಮ್ ಹಿಡಿತು ಅಂತ ಹೇಳ್ಬಿಟ್ಟು. ನಂತರ ಅದೆಲ್ಲ ಆಯಿತು. ಈಗ ಕೆಳಗಡೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದೊಂದೇ ತೆಗಿತಾ ಇದ್ದೆ. ಕಿಚನ್ ತುಂಬಾ ಚಿಕ್ಕದು ಅನಿಸುತ್ತೆ, ಯಾಕಂದರೆ ಈ ರೀತಿಯಾಗಿ ಬಾಕ್ಸ್ ಐಟಮ್ಸ್ ಏನಾದರೂ ಇಡೋದಕ್ಕೆ ಎಲ್ಲ ಸ್ವಲ್ಪ ಕಷ್ಟನೇ ಅನಿಸುತ್ತೆ. ಹಾಗೆ ನಮ್ಮದು ಡಬಲ್ ಸಿಲಿಂಡರ್ ಆಗಿರೋದ್ರಿಂದ ಅದಕ್ಕೆ ಅರ್ಧ ಜಾಗ ಹಿಡಿದು ಬಿಡುತ್ತೆ ಅನಿಸುತ್ತೆ. ಸೊ ಸ್ವಲ್ಪ ಆ ಕಡೆ ಒಂದು ಈ ಕಡೆ ಒಂದು ಫಿಕ್ಸ್ ಮಾಡಿಬಿಟ್ಟು ಹೇಗೋ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟೀಲ್ ಬಾಕ್ಸ್ ಎಲ್ಲ ಒಂದು ಸೈಡ್ ಇಟ್ಬಿಟ್ಟು ನಂತರ ಈ ರೀತಿಯಾಗಿ ಸಿಲ್ವರ್ ಬಾಕ್ಸ್ ಐಟಮ್ಸು ಮತ್ತು ಇದು ಈರುಳ್ಳಿ ಬುಟ್ಟಿ ಈ ಥರದ್ದೇನೆಲ್ಲ ಅದೆಲ್ಲ ಒಂದು ಕಡೆ ಸೆಟಲ್ ಮಾಡಿದೆ. ಓಕೆ ಅನ್ನಿಸ್ತು. ಅಷ್ಟೊಂದೇನು ಇಷ್ಟ ಆಗಿಲ್ಲ, ಬಟ್ ಓಕೆ ಪರವಾಗಿಲ್ಲ ಅಂತ ಅನ್ನಿಸ್ತು. ಏನೋ ಒಂದು ಸ್ವಲ್ಪ ಜಾಗ ಉಳ್ಕೊಂಡಿದೆ ಅಂತ ಅನ್ನಿಸ್ತಾ ಇತ್ತು. ಹಾಗೆ ಒಂದು ಕೊಬ್ಬರಿ ಎಣ್ಣೆ ಬಾಟಲು, ಹಾಗೆ ಒಂದು ಅಡುಗೆಗೆ ಯೂಸ್ ಮಾಡ್ತೀವಲ್ಲ ಕಡಲೆ ಎಣ್ಣೆ, ಅದನ್ನು ಕೂಡ ಒಂದು ಬಾಟಲಲ್ಲಿ ಅಲ್ಲೇ ಹಿಂದೆ ಇಟ್ಕೊಂಡಿದ್ದೀನಿ. ಕೆಳಗಡೆ ಕವರ್ ಹಾಕ್ಬಿಟ್ಟು ಅದೆರಡು ಇಟ್ಟಿದ್ದೀನಿ, ಇಲ್ಲಾಂದರೆ ಎಣ್ಣೆ ಜಿಡ್ಡಾಗಿಬಿಡುತ್ತೆ ಅಂತ ಹೇಳಿ ಆ ರೀತಿಯಾಗಿ ಮಾಡಿಕೊಂಡೆ. ಸೊ ಈ ಸ್ಟೀಲ್ ಬಾಕ್ಸಸ್ ಏನಿದೆ ಎಲ್ಲ ಅದರ ಜಾಗಕ್ಕೆ ಫಿಕ್ಸ್ ಮಾಡಿಬಿಟ್ಟು ಅದರಲ್ಲಿ ಈ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಈ ಥರದ್ದು ಏನಿದೆ ಅದನ್ನು ಈ ಸ್ಟೀಲ್ ಬಾಕ್ಸ್ಗಳಲ್ಲಿ ಹಾಕಿ ಇಟ್ಟಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಈ ರೋ ಅಲ್ಲಿ ಏನು ರ್ಯಾಕಲ್ಲಿ ಏನು ಇಟ್ಟಿದ್ದೆ ನೋಡಿ ಪಾತ್ರೆಗಳು, ಅದನ್ನೆಲ್ಲ ಮತ್ತೆ ಅರೇಂಜ್ ಮಾಡಿಕೊಂಡೆ. ನೀಟಾಗೆಲ್ಲ ತೆಗ್ದುಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಶೆಲ್ಫ್ನ ಮತ್ತೆ ಈ ರೀತಿಯಾಗಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಒಂದ್ಸಲ ನನಗೆ ಇಷ್ಟು ಪಾತ್ರೆ ಅಂತ ಅನಿಸುತ್ತೆ, ಬಟ್ ನನಗೆ ತುಂಬ ಪಾತ್ರೆಗಳನ್ನ ಎಲ್ಲದನ್ನು ಮೇಲೆ ಹಾಕಿಬಿಟ್ಟಿದ್ದೀನಿ. ಯಾಕಂದರೆ ನಾನು ಬಳಸೋದಿಲ್ಲ, ಸುಮ್ಮನೆ ಯಾಕೆ ಇಟ್ಕೊಂಡು ಆಗ್ಲಿಲ್ಲ ವಾಶ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಎಷ್ಟು ಬಳಸ್ತೀನಿ ಅದನ್ನು ಮಾತ್ರ ನಾನು ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ನಾನು ಹೊಸ್ದಾಗಿ ತಂದಿರೋ ಅಂಥದ್ದನ್ನು ಯಾವುದೂ ಬಳಸಲ್ಲ. ಈ ರೀತಿ ಪಾತ್ರೆಗಳನ್ನ ಹೊಸ್ದಾಗಿ ತಂದಿರೋದನ್ನ ಬಳಸೋದಕ್ಕೆ ಹೋಗ್ತಾಯಿಲ್ಲ ನಾನು. ಇತ್ತೀಚೆಗಂತೂ ಹಳೆ ಪಾತ್ರೆಗಳೆಲ್ಲ ಹಾಳಾದ್ಮೇಲೆ ಹೊಸದು ತಗೊಳ್ಳೋಣ ಅಂತ ಎಲ್ಲ ಎತ್ತಿಟ್ಬಿಟ್ಟಿದ್ದೀನಿ. ನನಗೆ ಒಂದೊಂದ್ಸಲಿ ಒಂಥರ ಜುಗತನ ಮಾಡ್ತೀನಿ ಅಂತ ಅನಿಸ್ಬಿಡುತ್ತೆ ಒಂದೊಂದ್ಸಲಿ. ಸೊ ಕಂಪ್ಲೀಟಾಗೆಲ್ಲ ಆದಮೇಲೆ ನೋಡಿ ಈ ರೀತಿಯಾಗಿ ಬಂತು ಲುಕ್ಕು. ನನಗಂತೂ ಸ್ವಲ್ಪ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ಮುಂಚೆ ಇದ್ದಿದ್ದಕ್ಕೂ ಇವಾಗೂ ಕಂಪೇರ್ ಮಾಡಿಬಿಟ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಕಿಚನ್ ನಮ್ಮದಂತೂ. ಸೊ ಪರವಾಗಿಲ್ಲ, ಇಷ್ಟು ಎಫರ್ಟ್ ಹಾಕಿ ಬೆಳಗ್ಗೆಯಿಂದ ಮಾಡಿದ್ದಕ್ಕೂ ಏನೋ ಒಂಥರ ಖುಷಿ ಕೊಡ್ತಾಯಿತ್ತು. ಸೊ ವಿಡಿಯೋಗಿನ್ನ ನಾವು ರಿಯಲಾಗಿ ಕಿಚನ್ ಒಳಗಡೆ ಹೋದಾಗ ಅಲ್ಲಿ ಅದರಲ್ಲೂ ಯಾವುದೇ ಲೈಟ್ ಇಲ್ಲ, ಬರೀ LED ಸ್ಟ್ರಿಪ್ ಲೈಟ್ನ ಆನ್ ಮಾಡಿಕೊಂಡು ನಾವು ಕಿಚನಲ್ಲಿ ಇದ್ರೆ ಅಂತೂ ಸಖತ್ತಾಗಿ ಫೀಲ್ ಆಗ್ತೈತೆ. ಏನೋ ಒಂಥರ ಚೆನ್ನಾಗಿದೆ ಅನ್ನಿಸ್ತಾ ಇತ್ತು, ಸಖತ್ ಖುಷಿ ಆಯಿತು ನನಗೆ. ಸೊ ಡೀಪಾಗಿ ಒಂದು ಕಿಚನ್ನು ಟೂರ್ನ ಈ ರೀತಿಯಾಗಿ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ನಾನು ಪಾತ್ರೆ ಸ್ಟ್ಯಾಂಡ್ಗಳನ್ನ ಏನಿಟ್ಟಿದ್ದೀನಿ ಅದನ್ನಂತೂ ವಾರಕ್ಕೆ 1-2 ಸಲ ಯಾರು ನಾನು ತೆಗ್ದು ತೊಳಿತಾ ಇರ್ತೀನಿ. ನಮ್ಮ ಮನೇಲಿ ಸ್ವಲ್ಪ ಧೂಳು ಜಾಸ್ತಿ, ಇದು ಹಳೆ ಮನೆ ಆಗಿರೋದ್ರಿಂದ ಸ್ವಲ್ಪ ಧೂಳು ಜಾಸ್ತಿನೇ ಬರ್ತಾ ಇರುತ್ತೆ. ಹಾಗಾಗಿ ಆಗಾಗ ತೊಳ್ಕೊತಾನೆ ಇರ್ತೀನಿ ಅದನ್ನಂತೂ. ನೋಡಿ ಮೇಲೆಲ್ಲ ದೊಡ್ಡ ಒಂದು 7 ಲೀಟ್ರ್ ಕುಕ್ಕರ್ 10 ಲೀಟ್ರ್ ಕುಕ್ಕರ್ ಅದೇನಿದೆ ಅದೆಲ್ಲ ಮೇಲಿಟ್ಬಿಡ್ತೀನಿ. ಯಾಕಂದರೆ ನಾವು ಜಾಸ್ತಿ ಯೂಸ್ ಮಾಡಲ್ಲ, ಹಾಗಾಗಿ ಅಂದರೆ ಯಾರಾದರೂ ಬಂದಾಗ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಶೆಲ್ಫ್ ಮೇಲೆ ಇಟ್ಕೊಂಡಿದ್ದೀನಿ. ಬೇರೆ ನಾನು ಯೂಸ್ ಮಾಡದೇ ಇರೋದೆಲ್ಲ ಒಂದು ಸ್ವಲ್ಪ ಚೀಲಕ್ಕೆ ಹಾಕ್ಬಿಟ್ಟು ಈ ಕಡೆ ಇದ್ರ ಮೇಲೆ ಎತ್ತಿಟ್ಬಿಟ್ಟಿದ್ದೀನಿ. ಈ ರೀತಿಯಾಗಿ ಅರೇಂಜ್ ಮಾಡಿದ್ದೀನಿ. ನಮ್ಮದು ಎಂಟ್ರಿ ಆದ ತಕ್ಷಣವೇ ಕಿಚನ್ಗೆ ಈ ರೀತಿಯಾಗಿ ತಟ್ಟೆ ಸ್ಟ್ಯಾಂಡನ್ನು ಹಾಕ್ಕೊಂಡಿದ್ದೀನಿ. ಈ ಕಾಫಿ ಕಪ್ಸ್ ಏನು ಮಗ್ಸ್ ಏನು ಬರುತ್ತೆ ಅದನ್ನು ಈ ರೀತಿಯಾಗಿ ಅಲ್ಲೇ ಅರೇಂಜ್ ಮಾಡ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ನಾನೇನು ರ್ಯಾಕ್ ತರಿಸಿದೆ ಅಲ್ಲಿ ಕಾಳುಗಳನ್ನ ಮತ್ತು ಸಕ್ಕರೆ ಈ ಥರದ್ದೆಲ್ಲನ ಆ ಬಾಕ್ಸ್ಗಳಲ್ಲಿ ಹಾಕಿ ಆ ರ್ಯಾಕಲ್ಲಿ ಇಟ್ಟಿದ್ದೀನಿ. ಅದೊಂಥರ ಚೆನ್ನಾಗಿದೆ ಅನ್ನಿಸ್ತಾ ಇತ್ತು ನನಗೆ. ಸೊ ನನಗನ್ಸಿದ್ದು ಸ್ವಲ್ಪ ಚಿಕ್ಕ ಬಾಕ್ಸ್ನ ತರಿಸಿದ್ರೆ ಜಾಸ್ತಿ ಬಾಕ್ಸ್ ಇಡ್ಬೋದಿತ್ತು ಅಂತ ಅನ್ನಿಸ್ತು ಅದರಲ್ಲಿ. ಬಟ್ ಚಿಕ್ಕ ಬಾಕ್ಸ್ ತರಿಸಿದ್ರೆ ಕಾಳುಗಳೆಲ್ಲ ಜಾಸ್ತಿ ಇಡಿಸ್ತಾ ಇರಲಿಲ್ಲ ಅಂತಲೂ ಅನ್ನಿಸ್ತು. ಪರವಾಗಿಲ್ಲ, ಏನೋ ಒಂಥರ ಖುಷಿ ಕೊಡೋ ಥರ ಇದೆ, ಚೆನ್ನಾಗಿತ್ತು ಒಂಥರ. ಈ ಮಿಕ್ಸಿ ಅಂತೂ ತುಂಬ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ. ಹಾಳಾಗುತ್ತೆ ಅಂತ ತುಂಬ ದಿನದಿಂದ ಅನ್ಕೋತಿದ್ದೀನಿ. ಅದು ಚೆನ್ನಾಗೇ ಇದೆ, ಯಾಕಂದರೆ ಒಂದೊಂದ್ಸಲಿ ಆಫ್ ಆಗಿಬಿಡುತ್ತೆ ಮತ್ತು ಅದೇ ಆನ್ ಆಗುತ್ತೆ, ಈ ಥರ ಆಗ್ತಿದೆ. ಬಟ್ ಚೆನ್ನಾಗಿ ಬಾಳಿಕೆ ಬಂತು ನಮಗೆ. ಕಾರ್ನರ್ ರ್ಯಾಕ್ ನೋಡಿ ಯಾವ ರೀತಿಯಾಗಿ ಚೆನ್ನಾಗಿ ಕಾಣ್ತಾಯಿದೆ ಅಂದ್ಬಿಟ್ಟು ನನ್ನ ಫೇವ್ರೆಟ್ ಕಾರ್ನರ್ ಆಯಿತು ಇದೊಂದು ಕಿಚನಲ್ಲಿ. ಏನೋ ಒಂಥರ ಚೆನ್ನಾಗಿದೆ ಆ ಲುಕ್ಕು, ಆ ಕಾರ್ನರ್ ಲುಕ್ ಅಂತೂ ಚೆನ್ನಾಗಿ ಬಂತು ಒಂಥರ. ಹಾಗೆ ಈ ಮ್ಯಾಟ್ ಏನು ಹಾಕಿದ್ದೀನಿ ನೋಡಿ, ಆ ಗ್ರೀನ್ ಮ್ಯಾಟ್ ಅಂದರೆ ಲೀಫ್ ಮ್ಯಾಟ್ ಏನಿದೆ ನೋಡಿ, ಅದಂತೂ ಒಂಥರ ಚೆನ್ನಾಗಿದೆ. ಅದು ಕಿಚನ್ಗೆ ನಾವು ಅಲ್ಲಿ ಹಾಕಿದ ಮೇಲೆ ನಮ್ಮ ಕಿಚನ್ ಒಂಥರ ಲುಕ್ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಸೊ ಅದಾದ ನಂತರ ಇಲ್ಲಿ ಸ್ಟವ್ ಎಲ್ಲ ಏನು ಇಟ್ಟಿದ್ದೀನಿ
ಪರ್ಫೆಕ್ಟಾಗಿ ನನಗೆ ಎಲ್ಲದಕ್ಕೂ ಜಾಗ ಸಾಕೋಗೋ ಥರನೇ ಎಲ್ಲ ಫಿಕ್ಸ್ ಆಯಿತು. ಬಟ್ ನನಗೆ ಇಲ್ಲಿ ಇಷ್ಟ ಆಗದಿಲ್ದಿರೋದು ಈ ರೀತಿಯಾಗಿ ನಾನು ಸ್ಟ್ರಿಪ್ನ 2 ಲೈನ್ ಹಾಕಬಾರ್ದಾಗಿತ್ತು. ಬಟ್ ನನಗೆ ಇಲ್ಲಿಗೆ ನಾನೇನು ಪಾತ್ರೆ ತೊಳಿತೀನಿ ಅಲ್ವಾ, ಸಿಂಕ್ವರೆಗೂ ನನಗೆ ಈ ಥರ ಸ್ಟ್ರಿಪ್ ಲೈಟ್ ಬೇಕಾಗಿತ್ತು. ಆ ರೀತಿಯಾಗಿ ಹಾಕ್ತೆ. ಬಟ್ ಅದನ್ನು ಚೇಂಜ್ ಮಾಡಿಸ್ಬೇಕು. ಅಪ್ಪು ಬಂದ ತಕ್ಷಣ ಹಿಂದೆ ಇದಕ್ಕೆ ಅದು ಶಾಕ್ ಹೊಡಿತಾ ಇತ್ತು ಅಲ್ಲಿ ಹಾಕಿದ್ರೆ. ಹಾಗಾಗಿ ನಾನು ಹೀಗೆ ಹಾಕ್ಬಿಟ್ಟೆ. ಅಪ್ಪು ಬಂದಾಗ ಅದನ್ನು ನೀಟಾಗಿ ಮಾಡಿಸ್ಕೊಳ್ಬೇಕು. ಈ ರೀತಿಯಾಗಿದೆ. ಪಾತ್ರೆನ ಜಾಸ್ತಿ ಹಿಟ್ಟಿಲ್ಲ, ನೋಡೋಣ ಇಡಬೇಕು ಅನ್ಸಿದ್ರೆ ತೆಗೆದ್ಬಿಟ್ಟೆಲ್ಲ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈಗ ಏನು ಹೊರಗಡೆ ತೆಗೆದಿಟ್ಟಿದ್ದೆ ಅಷ್ಟು ಮಾತ್ರ ಅರೇಂಜ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕಿಚನ್ ಸಿಂಕ್ ಹತ್ರ ಇದು ಕಾಫಿ ಮಗ್ಗು ಕಪ್ಪು ಅದು ಒಡೆದೋಗಿರೋದಕ್ಕೆ ಈ ರೀತಿ ಒಂದು ಹೂವಿಂದು ಆರ್ಟಿಫಿಷಿಯಲ್ ಇದಿತ್ತು, ಅದನ್ನು ಅರೇಂಜ್ ಮಾಡಿಬಿಟ್ಟು ಇಟ್ಟಿದ್ದೀನಿ. ಅದೊಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಒಂಥರ. ಸೊ ನಾನು ರಬ್ಬರ್ಗಳನ್ನೆಲ್ಲ ಈ ರೀತಿಯಾಗಿ ಪಾತ್ರೆ ತೊಳಿಬೇಕಾದ್ರೆ ಈ ರೀತಿಯಾಗಿ ಹಾಕಿ ಇಟ್ಟಿರ್ತೀನಿ. ಈ ರೀತಿಯಾಗಿದೆ ಸಿಂಕ್ ನಮ್ಮದು. ಸೊ ಹಾಗೆ ಸಿಂಕ್ ಹತ್ರ ಈ ರೀತಿಯಾಗಿ ಒಂದು ಬೇಷನ್ನ ಇಟ್ಟಿದ್ದೀನಿ. ಪಾತ್ರೆ ತೊಳೆಯೋದಕ್ಕೆ ಆ ಬೇಷನ್ಗೆ ಹಾಕ್ಬಿಟ್ಟು ಅದು ತೊಳೆದಿದ ನಂತರ ನಾನು ಅದನ್ನು ಸಿಂಕ್ ಕೆಳಗಡೆ ಈ ರೀತಿಯಾಗಿ ಇಡ್ತೀನಿ. ಪಾತ್ರೆ ಎಲ್ಲ ಜೋಡಿಸಿದ ನಂತರ ಹಾಗೆ ಅಲ್ಲಿ ಸಿಂಕ್ ಹತ್ರ ಒಂದು ಮ್ಯಾಟ್ ಹಾಕ್ಕೊಂಡು ಈ ರೀತಿಯಾಗಿ ನೋಡಿ ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಎಲ್ಲ ಏನೇನಿದೆ ಅದು ಬಾಕ್ಸ್ಗೆ ಫಿಲ್ ಮಾಡಿಬಿಟ್ಟು ಈ ರೀತಿಯಾಗಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಕಾಯಿ ತುರಿಯೋದು ಮಣೆ ಹಾಗೆ ಕಾಯಿ ಸುಲಿತೀವಲ್ಲ ಮಚ್ಚು, ಅದನ್ನು ಕಿಚನಲ್ಲೇ ಇಟ್ಕೊಂಡಿದ್ದೀನಿ. ಅದಕ್ಕೆ ಅದ್ರ ಜಾಗನ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ. ನಾವು ಕಿಚನ್ ಯಾವಾಗಲೂ ನೀಟಾಗಿರಬೇಕು ಅಂತಂದರೆ ಅದ್ರ ಜಾಗಕ್ಕೆ ನಾವು ಅದನ್ನು ಇಟ್ಟಾಗ ಅಷ್ಟೇ ನೀಟಾಗಿರುತ್ತೆ. ಸೋಂಬೇರಿತನ ಮಾಡ್ಕೊಂಡು ಆಮೇಲೆ ಇಡೋಣ ಅಂದರೆ ಮತ್ತೆ ಅದು ಒಂದೊಂದೇ ಆಡಾಗ್ತಾ ಕಿಚನ್ ಅಂತೂ ತುಂಬ ಗಬ್ಬಾಗಿ ಕಾಣುತ್ತೆ. ಯಾವುದನ್ನು ಯಾವಾಗ ಎಲ್ಲಿ ತೆಗಿತೀವೋ ಅದನ್ನು ಇಮಿಡಿಯೇಟ್ ಆ ಜಾಗಕ್ಕೆ ಇಟ್ಟರೆ ನೀಟಾಗಿರುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ನೆಕ್ಸ್ಟ್ ಏನೇ ಮಾಡಿದ್ರು ಆ ರೀತಿಯಾಗಿ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ ಕಿಚನ್. ಇದಿಷ್ಟ ಆಗಿತ್ತು ಇವತ್ತಿನ ಕಿಚನ್ ಮೇಕ್ ಓವರ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ, ಈ ವ್ಲಾಗ್ ನಿಮಗೆ ಏನೆಲ್ಲ ಚೇಂಜಸ್ ಮಾಡಬೇಕಾಗಿತ್ತು ಇಲ್ಲಿ ಅಂತ ಹೇಳ್ಬಿಟ್ಟು ಕೂಡ ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ನೋಡಿ ನೈಟ್ ಲುಕ್ ಅಂದರೆ ಲೈಟ್ಸ್ ಎಲ್ಲ ಆಫ್ ಮಾಡಿದ ಮೇಲೆ ಈ ರೀತಿಯಾಗಿ ಕಾಣುತ್ತೆ. ನನಗೆ ಈ ಥರ ಲೈಟಲ್ಲಿ ಅಡುಗೆ ಮಾಡೋದು ತುಂಬಾ ಇಷ್ಟ. ಏನೋ ಒಂಥರ ನೈಟ್ ಟೈಮ್ ಅಡುಗೆ ಮಾಡೋದು ತುಂಬಾ ಇಷ್ಟ ನನಗೆ. ಸೊ ಅದು ನೋಡಿ ಈ ರೀತಿಯಾಗಿ ಲೈಟ್ಸ್ಗಳಿದ್ದಾಗ ಅಡುಗೆ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಎಲ್ಲ ಲೈಟ್ ಆನ್ ಮಾಡಿ ಸ್ಟ್ರಿಪ್ಸ್ ಮಾತ್ರ ಆನ್ ಮಾಡಿದೆ. ತುಂಬಾ ಚೆನ್ನಾಗಿ ಕಾಣ್ತೈತೆ. ಏನೋ ಒಂಥರ ಅಲ್ಲಿ ರಿಯಲಾಗಿ ನಿಂತು ಫೀಲ್ ಮಾಡಿದಾಗ ಇನ್ನೂ ಒಂಥರ ಖುಷಿ ಕೊಡುತ್ತೆ. ಅದು ಕ್ಯಾಮ್ರಾಗಿನ್ನ ರಿಯಲಾಗಿ ನಿಂತಾಗ ಚೆನ್ನಾಗಿ ಕಾಣಿಸ್ತಾ ಇತ್ತು, ಅಥವಾ ನನಗೆ ಫೀಲ್ ಚೆನ್ನಾಗಿ ಕೊಡ್ತಾಯಿತ್ತು. ಅದು ಏನೋ ಒಂಥರ ಖುಷಿಗೆ ಎಲ್ಲೇನೇ ಇಲ್ಲ ಅಂತಾರಲ್ಲ ಆ ರೀತಿ ಆಗಿಬಿಟ್ಟಿದೆ. ನಾವು ಹೆಣ್ಮಕ್ಳೇ ಹೀಗೆಲ್ವಾ ಸಣ್ಣ ಪುಟ್ಟದ್ರಲ್ಲಿ ಹೆಚ್ಚು ಖುಷಿ ಪಡೋ ಅಂಥದ್ದು. ತುಂಬಾ ಖುಷಿ ಆಯಿತು ನನಗೆ. ನನ್ನ ಕಿಚನ್ ಮೇಕ್ ಓವರ್ ಆಗಿದ್ದ ನಂತರ ಒಂಥರ ಏನಂತಾರೆ ಖುಷಿಯಾಗಿ ಫೀಲ್ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ ಅಲ್ವಾ ಅನ್ನೋ ಥರ ತುಂಬಾ ಖುಷಿ ಕೊಡ್ತಾಯಿತ್ತು. ನೋಡಿ ಲೈಟ್ ಆನ್ ಮಾಡಿದ ನಂತರ ಈ ರೀತಿಯಾಗಿ ಕಾಣಿಸ್ತಾ ಇತ್ತು, ಚೆನ್ನಾಗಿತ್ತು ಒಂಥರ. ಸೊ ಹ್ಯಾಪಿ, ನನಗೆ ಖುಷಿ ಆಯಿತು. ನಾನು ಖುಷಿಯಾಗಿದ್ದರೆ ಅಡುಗೆನೂ ಕೂಡ ತುಂಬಾ ಚೆನ್ನಾಗಿ ರುಚಿಯಾಗಿ ಬರುತ್ತೆ ಅಲ್ವಾ. ಸೊ ಕಿಚನ್ ಚೆನ್ನಾಗಿದ್ದಾಗ ನಮ್ಮ ಮನಸ್ಸು ಚೆನ್ನಾಗಿರುತ್ತೆ, ಮನಸ್ಸು ಚೆನ್ನಾಗಿದ್ದಾಗ ಅಡುಗೆ ಕೂಡ ಚೆನ್ನಾಗಿರುತ್ತೆ. ತುಂಬ ಸಿಂಪಲ್ ಆಗೇ ಈ ರೀತಿಯಾಗಿ ಕಿಚನ್ ಮೇಕ್ ಓವರ್ನ ಮಾಡ್ಕೊಂಡಿದ್ದೀನಿ. ಸೊ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಿಫೋರ್ ಹಾಗೆ ಆಫ್ಟರ್ ಕಿಚನ್ ಲುಕ್ ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಲಾಸ್ಟಲ್ಲಿ ಈ ವಿಡಿಯೋ ಎಂಡಲ್ಲಿ ಒಂದು ಇಮೇಜನ್ನ ಹಾಕ್ಬಿಟ್ಟು ಶೇರ್ ಮಾಡ್ಕೊಳ್ತೀನಿ. ಚೆಕ್ ಮಾಡಿಬಿಟ್ಟು ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಹೇಳಿ ಒಂದು ಲೈಕ್ ಕೊಟ್ಟು ನೀವು ಕಮೆಂಟ್ ಮುಖಾಂತರ ಕೂಡ ತಿಳಿಸ್ಬೋದು. ಏನಾದರೂ ಚೇಂಜ್ ಮಾಡ್ಬೋದಾ ಅಂತ ಹೇಳಿ ಕಮೆಂಟ್ ಮುಖಾಂತರ ಕೂಡ ನೀವು ತಿಳಿಸ್ಬೋದು. ಇದಿಷ್ಟ ಆಗಿದೆ ಇವತ್ತಿನ ಕಂಪ್ಲೀಟ್ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.